ಏರ್ಪೋರ್ಟ್ನಲ್ಲಿ ಏನು ಲಘು ವಿದ್ಯಮಾನ ದುರಂತಕ್ಕೀಡಾಗಿ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಇತರರು ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಇದೀಗ ನಾವು ಏನು ಅಜಿತ್ ಪವಾರ್ ಅವರು ಹುಟ್ಟಿ ಬೆಳೆದಂಥ ಅವರ ಸ್ವಗ್ರಾಮ ಬಾರಾಮತಿ ತಾಲೂಕಿನ ಕಾಟೇವಾಡಿ ಗ್ರಾಮದಲ್ಲಿದ್ದೀವಿ. ಇದು ಕಾಟೇವಾಡಿ ಗ್ರಾಮ ಅಂತಲೇ ನಿಮಗೆ ತೋರಿಸ್ತೀವಿ. ಇಡೀ ಗ್ರಾಮದಲ್ಲಿ ಒಂದು ಅಘೋಷಿತವಾದಂಥ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ದುಃಖದ ಸನ್ನಿವೇಶಗಳನ್ನು ಇಲ್ಲಿ ನಾವು ಕಾಣ್ಬೋದು. ಯಾಕಂದರೆ ಕಾಟೇವಾಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಅಜಿತ್ ಪವಾರ್ ಇವತ್ತು ಎಲ್ಲರನ್ನೂ ಬಿಟ್ಟು ಆಗಲಿದ್ದನ್ನು ಇವ್ರು ಯಾರೂ ನಂಬ್ತಾ ಇಲ್ಲ. ಯಾಕಂತಂದರೆ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿರೋದನ್ನು ಕೂಡ ಇವರು ಇನ್ನೂ ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಇದು ಅಜಿತ್ ಪವಾರ್ ಅವರು ಒಂದು ಗ್ರಾಮ ಕಾಟೇವಾಡಿ. ಇಡೀ ಗ್ರಾಮದ ಜನರೆಲ್ಲ ಕೂಡ ಈಗ ಅಜಿತ್ ಪವಾರ್ ಅವರ ಅಂತಿಮ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ತಮ್ಮ ಮನೆಯ ಮಗನ ಅಂತಿಮ ದರ್ಶನವನ್ನಾದರೂ ಮಾಡೋಣ ಎಂಬ ದುಃಖವನ್ನು ಹೊಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ನಿಮಗೆ ತೋರಿಸ್ತೀವಿ, ಇಡೀ ಗ್ರಾಮದಲ್ಲಿ ಕೂಡ ನಿನ್ನೆಯಿಂದನೇ ಒಂದು ರೀತಿಯಿಂದ ಸೂತಕ ಮನೆ ಮಾಡಿದೆ, ನೀರವ ಮೌನ ಮನೆ ಮಾಡಿದೆ. ಇಲ್ಲಿ ನೋಡ್ಬೋದು ಗ್ರಾಮದ ಜನರು ಬೈಕ್ಗಳಲ್ಲಿ ಮತ್ತು ನಡ್ಕೊಂಡು ಈಗ ತೋಟದ ಮನೆಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಈಗ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ಬಾರಾಮತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಅಲ್ಲಿಂದ ಇಲ್ಲಿ ಕಾಟೇವಾಡಿ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಅಜಿತ್ ಪವಾರ್ ಅವರ ತೋಟದ ಮನೆಗೆ ತರಲಾಗುತ್ತೆ. ಅಜಿತ್ ಪವಾರ್ ಅವರಿಗೆ ಸೇರಿದಂಥ ತೋಟದ ಮನೆಯಲ್ಲಿ, ಅಂದರೆ ಫಾರ್ಮ್ ಹೌಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಪಾರ್ಥಿವ ಶರೀರವನ್ನು 1 ಗಂಟೆಗಳ ಕಾಲ ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಇಡ್ತಾರೆ. ಅಲ್ಲಿಂದ ಮತ್ತೆ ಮೆರವಣಿಗೆಯ ಮೂಲಕ ತಗೊಂಡು ಏನು ಬಾರಾಮತಿಯ ವಿದ್ಯಾ ವಿಕಾಸ್ ಪರಿಷತ್ ಏನಿದೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು ನಂತರ ಅವರ ಅಂತ್ಯ ಸಂಸ್ಕಾರ ಇಲ್ಲಿ ಬಾರಾಮತಿಯಲ್ಲಿ ನಡೆಯುತ್ತೆ ಅನ್ನೋ ಒಂದು ನಿರ್ಧಾರ ಇದೀಗಾಗಿದೆ. ಇಲ್ಲಿ ನೋಡ್ಬೋದು ಏನು ಕಾಟೇವಾಡಿಯ ಮನೆಯಲ್ಲೂ ಕೂಡ ತಮ್ಮ ಮಗನನ್ನು ಕಳೆದುಕೊಂಡಂಥ ಒಂದು ದುಃಖ ಮತ್ತು ಇಲ್ಲಿ ನಮಗೆ ಕಂಡು ಬರುತ್ತೆ. ಬಾರಾಮತಿ ಅಂತಂದರೆ ಕೃಷಿ ಕ್ಷೇತ್ರ ಇರ್ಬೋದು ಮತ್ತು ನೀರಾವರಿಯಲ್ಲಿ ಅತಿ ದೇಶದ ಗಮನ ಸೆಳೆದಂಥ ಕ್ಷೇತ್ರ. ಜೊತೆಗೆ ಇತ್ತೀಚೆಗೆ ಅಜಿತ್ ಪವಾರ್ ಅವರು ಸಹ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾಯಿದ್ರು. ಪುಟ್ಟ ಗ್ರಾಮವಾದರೂ ಕೂಡ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನಗರ ಮತ್ತು ಪಟ್ಟಣ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಅದೇ ರೀತಿ ಒಂದು ಪುಟ್ಟ ಹಳ್ಳಿಯನ್ನು ಅಜಿತ್ ಪವಾರ್ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನಮಗೆ ದೃಶ್ಯಗಳಲ್ಲಿ ಕಂಡು ಬರುತ್ತೆ. ಗ್ರಾಮದ ಜನರು ಹೀಗೆ ಎಲ್ಲರೂ ಸೇರಿ ಈಗ ಫಾರ್ಮ್ ಹೌಸ್ ಹತ್ತ ಹೋಗ್ತಾ ಇದ್ದಾರೆ. 1986ರಲ್ಲಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯ ಮೂಲಕ ರಾಜಕೀಯ ಜೀವನಕ್ಕೆ ಕಾಲಿಟ್ಟಂಥ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ರಾಜಕಾರಣದಲ್ಲಿಯೇ ಅತಿ ಹೆಚ್ಚು ಬಾರಿ DCM ಹುದ್ದೆಯನ್ನು ಅಲಂಕರಿಸಿದ ನಾಯಕ ಎಂಬ ಖ್ಯಾತಿಯೂ ಅವರ ಹೆಸರಲ್ಲಿದೆ. ಈವರೆಗೂ ವಿವಿಧ ಏನು CM ಆಗಿ ಇದ್ದಂಥವರ ಏನು ಸರ್ಕಾರಗಳಲ್ಲಿ 6 ಬಾರಿ ಇವರು DCM ಆಗಿದ್ದರು ಅನ್ನೋ ಒಂದು ಖ್ಯಾತಿ ಕೂಡ ಇವರಿದೆ. ಮಹಾರಾಷ್ಟ್ರದ ಒಂದು ರಾಜಕಾರಣದ ಇತಿಹಾಸದಲ್ಲೇ ಸಹ ಇಷ್ಟು ಬಾರಿ DCM ಆಗಿ ಅಧಿಕಾರ ಏನು ಹೊಂದಿ ಜನರ ಸೇವೆ ಮಾಡಿದಂಥವ್ರು ಮತ್ತೊಬ್ಬರಿಲ್ಲ. ಸದ್ಯ ಇನ್ನು ಕೆಲವೇ ಹೊತ್ತಿನಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ಇದೇ ಕಾಟೇವಾಡಿ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ಗೆ ಕರೆತರುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗತ್ತೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, ಬಾರಾಮತಿ.